ಯಾವುದೇ ಚಿಕ್ಕ ನಗರ ಪ್ರದೇಶವು ಗ್ರಾಮ ಪಂಚಾಯಿತಿ ಪ್ರದೇಶವಾಗಿ ಘೋಷಿಸಬೇಕಾದರೆ ಕೈಗೊಳ್ಳಬೇಕಾದ ಕ್ರಮಗಳೇನು? ಸರ್ಕಾರವು ಪೂರ್ವ ಪ್ರಕಟಣೆಯ ನಂತರ ಅಧಿಸೂಚನೆಯನ್ನು ಹೊರಡಿಸಿ ಗ್ರಾಮ ಪಂಚಾಯಿತಿ ಪ್ರದೇಶವಾಗಿ ಘೋಷಿಸಬಹುದು. ಚಿಕ್ಕ ನಗರ ಪ್ರದೇಶವನ್ನು ಗ್ರಾಮ ಪಂಚಾಯಿತಿ ಪ್ರದೇಶವಾಗಿ ಘೋಷಣೆಯಾದ ನಂತರದಲ್ಲಿನ ಪರಿಣಾಮವೇನು? ಅಂತಹ ಸ್ಥಳೀಯ ಪ್ರದೇಶದಲ್ಲಿದ್ದ ಮುನ್ಸಿಪಲ್ ಕೌನ್ಸಿಲ್ ಅಸ್ತಿತ್ವ ನಿಂತುಹೋಗುತ್ತದೆ. ಆದರೆ ಮುನ್ಸಿಪಲ್ ಕಾನೂನಿನ ಅಡಿಯಲ್ಲಿ ಮಂಜೂರಾದ ಯೋಜನೆ, ಅಧಿಸೂಚನೆ, ಅಧಿಕಾರಿಗಳು ಮತ್ತು ನೇಮಕಗಳು ಮುಂದುವರಿಯುತ್ತದೆ. ಚಿಕ್ಕ ನಗರ ಪ್ರದೇಶವು ಗ್ರಾಮ ಪಂಚಾಯಿತಿಯಾಗಿ ಘೋಷಣೆಯಾದ ನಂತರದಲ್ಲಿ ಆ ಪ್ರದೇಶದ ಸ್ಥಳೀಯ ಆಡಳಿತವನ್ನು ಯಾರು ನೋಡಿಕೊಳ್ಳುತ್ತಾರೆ? ಇಂತಹ ಸಮಯದಲ್ಲಿ ರಚಿಸಲಾಗುವ ಮಧ್ಯಂತರ ಗ್ರಾಮ ಪಂಚಾಯಿತಿಗಳು ನೋಡಿಕೊಳ್ಳುತ್ತದೆ. ಮುನ್ಸಿಪಲ್ ಕೌನ್ಸಿಲ್ಗೆ ಸೇರಿದ ನಿಧಿ ಖರ್ಚು ಮಾಡದೆ ಉಳಿದಿರುವ ಶುಲ್ಕ ಹೊಸ ಗ್ರಾಮ ಪಂಚಾಯಿತಿ ರಚನೆಯಾಗುವವರೆಗೆ ಯಾರಿಗೆ ಸೇರಿರುತ್ತದೆ? ಗ್ರಾಮ ಪಂಚಾಯಿತಿಯ ನಿಧಿಯಾಗಿ ಮಧ್ಯಕಾಲೀನ ಗ್ರಾಮ ಪಂಚಾಯಿತಿಗಳಲ್ಲಿ ಸೇರಿರತಕ್ಕದ್ದು. ಮಧ್ಯಕಾಲೀನ ಗ್ರಾಮ ಪಂಚಾಯಿತಿ ರಚನೆಯಾದ ಎಷ್ಟು ದಿನಗಳಲ್ಲಿ ಹೊಸ ಗ್ರಾಮ ಪಂಚಾಯಿತಿಯನ್ನು ರಚಿಸತಕ್ಕದ್ದು? 5 ವರ್ಷಗಳಿಗೆ ಮೀರದ ಅವಧಿಯಲ್ಲಿ ಹೊಸ ಗ್ರಾಮ ಪಂಚಾಯಿತಿಗಳನ್ನು ರಚಿಸತಕ್ಕದ್ದು. ಪರಿವರ್ತಿಸಿದ ಪಂಚಾಯಿತಿಗೆ ಮಧ್ಯಕಾಲೀನ ಪಂಚಾಯಿತಿಯನ್ನು ರಚಿಸಲಾಗಿದ್ದರೆ ಗ್ರಾಮ ಪಂಚಾಯಿತಿಯನ್ನು ರಚಿಸಲು ಯಾವುದೇ ಚುನಾವಣೆಯನ್ನು ಯಾವಾಗ ನಡೆಸತಕ್ಕದ್ದು? ಹುದ್ದೆಯ ಅವಧಿಯ ಉಳಿದಿರುವ ಭಾಗವು ಕೊನೆಗೊಳ್ಳಬೇಕಿದ್ದ ದಿನಾಂಕಕ್ಕಿಂತ ಮುಂಚೆ ನಡೆಸಬಾರದು. ಮಧ್ಯಕಾಲೀನ ಗ್ರಾಮ ಪಂಚಾಯಿತಿಯ ಖಾಲಿ ಸದಸ್ಯ ಸ್ಥಾನವನ್ನು ಯಾವ ಅಧಿಕಾರಿ ಭರ್ತಿ ಮಾಡಬಹುದು? ಜಿಲ್ಲಾಧಿಕಾರಿಗಳು. ಸಂಯೋಜಿತ ಪಂಚಾಯಿತಿ ಪ್ರದೇಶಕ್ಕಾಗಿ ಯಾವ ಅಧಿಕಾರಿಯ ಮೂಲಕ ನಾಮನಿರ್ದೇಶಿಸಲ್ಪಟ್ಟ ಸದಸ್ಯರನ್ನು ಒಳಗೊಂಡ ಗ್ರಾಮ ಪಂಚಾಯಿತಿ ರಚಿತವಾಗುತ್ತದೆ? ಜಿಲ್ಲಾಧಿಕಾರಿಗಳು.